ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಸ್ಯ ಸಾಮ್ರಾಜ್ಯದ ಒಂದು ಅದ್ಭುತ ಜಗತ್ತಿನೊಳಗೆ ಇಳಿಯೋಣ. ನೀರಿನೊಳಗಿನ ಒಂದು ಸಣ್ಣ ಜೀವಿಯಿಂದ ಹಿಡಿದು ನಮ್ಮ ಕಣ್ಣ ಹಾಯಿಸಿದಲ್ಲೆಲ್ಲ ಕಾಣೋ ದೈತ್ಯ ಮರಗಳವರೆಗೆ ಸಸ್ಯಗಳ ಈ ವಿಕಾಸದ ಕಥೆ ನಮ್ಮ ಭೂಮಿಯ ಇತಿಹಾಸವನ್ನೇ ಹೇಗೆಲ್ಲ ರೂಪಿಸಿದೆ ಅಂತ ನೋಡೋಣ ಬನ್ನಿ. ಎಲ್ಲಕ್ಕಿಂತ ಮೊದಲು ಒಂದು ಸರಳವಾದ ಪ್ರಶ್ನೆ. ಒಂದು ಎತ್ತರದ ಮರ ಇರ್ಬೋದು ಅಥವಾ ಗೋಡೆ ಮೇಲೆ ಬೆಳೆಯೋ ಸಣ್ಣ ಪಾಚಿ ಇರ್ಬೋದು, ಇವೆರಡಕ್ಕೂ ಸಸ್ಯ ಅಂತ ಕರೆಯೋಕೆ ಕಾರಣ ಏನು? ಯಾವುದೊಂದು ಸಸ್ಯವನ್ನು ನಿಜವಾಗಿಯೂ ಸಸ್ಯ ಅಂತ ಗುರುತಿಸುವಂತೆ ಮಾಡುತ್ತೆ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಪಯಣಕ್ಕೆ ದಾರಿ. ಈ ಇಡೀ ವಿಕಾಸದ ಕಥೆಯನ್ನ ನಾವು 5 ಭಾಗಗಳಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಸಸ್ಯ ಅಂದ್ರೆ ಏನು ಅಂತ ನೋಡ್ತೀವಿ. ಆಮೇಲೆ ಅವು ನೀರಿನಿಂದ ನೆಲದ ಮೇಲೆ ಬಂದ ಆ ರೋಚಕ ಹೆಜ್ಜೆಗಳ ಬಗ್ಗೆ ಮಾತಾಡೋಣ. ನಂತರ ವಿಕಾಸದಲ್ಲಿ ಬಂದ ಪ್ರಮುಖ ಬದಲಾವಣೆಗಳು. ಆಮೇಲೆ ಹೂವು ಮತ್ತು ಹಣ್ಣುಗಳ ಮೂಲಕ ಅವು ಭೂಮಿಯನ್ನೇ ಆಳಿದ ಕಥೆ. ಮತ್ತು ಕೊನೆಗೆ ಈ ಎಲ್ಲ ಸಸ್ಯಗಳನ್ನ ಒಟ್ಟಿಗೆ ಹಿಡಿದಿಡುವ ಒಂದು ಸೀಕ್ರೆಟ್ ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಮೊದಲ ಭಾಗ, ಸಸ್ಯ ಸಾಮ್ರಾಜ್ಯಕ್ಕೆ ಒಂದು ಪರಿಚಯ. ಇಲ್ಲಿ ನಾವು ಒಂದು ಸಸ್ಯದ ಮೂಲಭೂತ ನೀಲನಕ್ಷೆ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಎಲ್ಲಾ ಸಸ್ಯಗಳಿಗೂ ಕೆಲವು ಕಾಮನ್ ಲಕ್ಷಣಗಳಿವೆ. ಅವುಗಳ ಜೀವಕೋಶಗಳಲ್ಲಿ ಒಂದು ಸ್ಪಷ್ಟವಾದ ನ್ಯೂಕ್ಲಿಯಸ್ ಇರುತ್ತೆ ಮತ್ತು ಅವು ಒಂದಲ್ಲ ಅನೇಕ ಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವು ಸೂರ್ಯನ ಬೆಳಕನ್ನ ಬಳಸಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಡ್ತವೆ. ಇದನ್ನೇ ನಾವು ದ್ಯುತಿಸಂಶ್ಲೇಷಣೆ ಅಂತ ಕರೆಯೋದು. ಅವುಗಳ ಕೋಶಕ್ಕೆ ಸೆಲ್ಯುಲೋಸ್ನಿಂದ ಮಾಡಿದ ಒಂದು ಗಟ್ಟಿಯಾದ ಗೋಡೆ ಇರುತ್ತೆ. ಕೊನೆಗೆ ತಯಾರಿಸಿದ ಆಹಾರವನ್ನ ಪಿಷ್ಟದ ರೂಪದಲ್ಲಿ ಸ್ಟೋರ್ ಮಾಡ್ಕೊಡ್ತವೆ. ಇದುವೇ ಎಲ್ಲಾ ಸಸ್ಯಗಳ ಬೇಸಿಕ್ ಫಾರ್ಮುಲಾ. ಈಗ ನಾವು ಸಸ್ಯಗಳ ಪ್ರಯಾಣದ ಆರಂಭಕ್ಕೆ ಹೋಗೋಣ. ಅವು ನೀರಿನಿಂದ ಹೊರಗೆ ಬಂದು ನೆಲದ ಮೇಲೆ ತಮ್ಮ ಮೊದಲ ಹೆಜ್ಜೆಯನ್ನ ಇಟ್ಟ ಆ ಒಂದು ರೋಚಕ ಕಥೆಯನ್ನ ನೋಡೋಣ. ಎಲ್ಲಾ ಸಸ್ಯಗಳ ಮೂಲಪೂರ್ವಜರು ಅಂದ್ರೆ ಅದು ಶೈವಲಗಳು ಅಥವಾ ಆಲ್ಗೆ. ಇವು ನೀರಿನಲ್ಲಿ ವಾಸಿಸುವ ತುಂಬಾನೇ ಸರಳವಾದ ಸಸ್ಯಗಳು. ಅಂದ್ರೆ ಇವುಗಳಿಗೆ ನಾವು ನೋಡೋ ಹಾಗೆ ಬೇರು, ಕಾಂಡ, ಎಲೆ ಅಂತ ಯಾವ ಸ್ಪಷ್ಟವಾದ ಭಾಗಗಳೂ ಇರಲ್ಲ. ಅವುಗಳ ಇಡೀ ದೇಹ ಒಂದೇ ತರಹದ ರಚನೆಯಾಗಿರೋದ್ರಿಂದ ಅದನ್ನ ಥ್ಯಾಲಸ್ ಅಂತ ಕರೀತಾರೆ. ಶೈವಲಗಳಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಮೊದಲನೇದು ಹಸಿರು ಶೈವಲ, ಇದು ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಎರಡನೇದು ಕಂದು ಶೈವಲ, ಇದರಲ್ಲಿರೋ ವಿಶೇಷವಾದ ವರ್ಣಕದಿಂದಾಗಿ ಇದು ಕಂದು ಬಣ್ಣದಲ್ಲಿ ಕಾಣಿಸುತ್ತೆ. ಇನ್ನು ಮೂರನೇದು ಕೆಂಪು ಶೈವಲ, ಇದು ಹೆಚ್ಚಾಗಿ ಸಮುದ್ರದ ಆಳದಲ್ಲಿ ಸಿಗುತ್ತೆ. ಫೈಕೋಟೆರಿಥ್ರಿನ್ ಅನ್ನೋ ವರ್ಣಕದಿಂದ ಇದಕ್ಕೆ ಕೆಂಪು ಬಣ್ಣ ಬಂದಿದೆ. ಪ್ರತಿಯೊಂದು ವಿಧವು ತನ್ನದೇ ಆದ ರೀತಿಯಲ್ಲಿ ಆಹಾರವನ್ನ ಸಂಗ್ರಹ ಮಾಡಿಕೊಡುತ್ತೆ. ನೀರಿನಿಂದ ನೆಲದ ಮೇಲೆ ಮೊಟ್ಟಮೊದಲ ಹೆಜ್ಜೆ ಇಟ್ಟ ಸಸ್ಯಗಳೇ ಬ್ರಯೋಫೈಟ್ಗಳು ಅಥವಾ ಭೂಕವಳಗಳು. ಗೊತ್ತಾ, ಇವುಗಳನ್ನ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಅಂತಾನೆ ಕರೀತಾರೆ. ಯಾಕಂದ್ರೆ ಇವು ನೆಲದ ಮೇಲೆ ಬದುಕಿದ್ರೂ ತಮ್ಮ ಸಂತಾನೋತ್ಪತ್ತಿಗೆ ನೀರು ಬೇಕೇ ಬೇಕು. ಇವು ಭೂಮಿಯ ಮೇಲಿನ ಮೊದಲ ಸಸ್ಯಗಳಾಗಿದ್ರೂ ಇವಳಿಗೆ ನಿಜವಾದ ಬೇರುಗಳಿರಲಿಲ್ಲ. ಅದರ ಬದಲು ರೈಸಾಯ್ಡ್ ಅಂತ ಕರೆಯೋ ಸಣ್ಣ ರಚನೆಗಳನ್ನ ಬಳಸಿ ನೆಲಕ್ಕೆ ಅಂಟಿಕೊಳ್ಳುತ್ತಿದ್ದವು. ಮಾಸ್ಗಳು ಮತ್ತು ಲಿವರ್ವಾರ್ಡ್ಸ್ಗಳು ಇದಕ್ಕೆ ಒಳ್ಳೆಯ ಉದಾಹರಣೆಗಳು. ಸರಿ, ಇಲ್ಲಿಂದ ಮುಂದೆ ಸಸ್ಯಗಳ ವಿಕಾಸದಲ್ಲಿ 2 ಕ್ರಾಂತಿಕಾರಕ ಬದಲಾವಣೆಗಳಾಗ್ತವೆ. ಈ ಹೊಸ ಆವಿಷ್ಕಾರಗಳು ಸಸ್ಯಗಳು ನೆಲವನ್ನ ಸಂಪೂರ್ಣವಾಗಿ ತಮ್ಮದಾಗಿಸಿಕೊಳ್ಳೋಕೆ ದಾರಿ ಮಾಡಿಕೊಟ್ಟುವು. ಮೊದಲ ಮಹತ್ವದ ತಿರುವು ಅಂದ್ರೆ ಪ್ಟೆರಿಡೋಫೈಟಾಗಳ ಆಗಮನ. ಇವು ಸಸ್ಯಜಗತ್ತಿಗೆ ಒಂದು ಇಂಟರ್ನಲ್ ಪ್ಲಂಬಿಂಗ್ ಸಿಸ್ಟಮ್ ಅಂದ್ರೆ ಒಂದು ಆಂತರಿಕ ಕೊಳವೆ ವ್ಯವಸ್ಥೆಯನ್ನ ಪರಿಚಯಿಸಿದ್ವು. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಈ ಹೊಸ ವ್ಯವಸ್ಥೆಯಿಂದ ಸಸ್ಯಗಳಿಗೆ 2 ಸೂಪರ್ ಪವರ್ ಸಿಕ್ತು. ಒಂದು, ನಿಜವಾದ ಬೇರು, ಕಾಂಡ ಮತ್ತು ಎಲೆಗಳು ಬಂತು. 2, ಝೈಲೆಮ್ ಮತ್ತು ಫ್ಲೋಯೆಮ್ ಅನ್ನೋ 2 ಪೈಪ್ಲೈನ್ಗಳು. ಒಂದು ನೀರನ್ನ ಸಾಗಿಸಿದ್ರೆ ಇನ್ನೊಂದು ಆಹಾರವನ್ನ. ಇದರಿಂದ ಏನಾಯಿತು ಅಂದ್ರೆ ಸಸ್ಯಗಳು ಎತ್ತರವಾಗಿ ಬೆಳೆಯೋಕೆ ಶುರು ಮಾಡಿದ್ವು ಮತ್ತು ನೀರಿನ ಮೂಲದಿಂದ ದೂರ ಇದ್ರೂ ಬದುಕೋಕೆ ಸಾಧ್ಯವಾಯಿತು. ವಿಕಾಸದ ಮುಂದಿನ ಒಂದು ದೊಡ್ಡ ಐಡಿಯಾ ಬೀಜ. ಜಿಮ್ನೋಸ್ಪರ್ಮ್ಗಳು ಈ ಒಂದು ಅದ್ಭುತ ತಂತ್ರಜ್ಞಾನವನ್ನ ಜಗತ್ಗೆ ಪರಿಚಯಿಸಿದ್ವು. ಬೀಜ ಅಂದ್ರೆ ಒಂದು ಪುಟ್ಟ ಸಸ್ಯವನ್ನ ರಕ್ಷಿಸಿ ಪೋಷಿಸೋ ಒಂದು ರಕ್ಷಣಾ ಕವಚ ಇದ್ದಾಗೆ. ಜಿಮ್ನೋಸ್ಪರ್ಮ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ನಗ್ನ ಬೀಜ ಅಂತರ್ಥ. ಯಾಕಂದ್ರೆ ಇವುಗಳ ಬೀಜಗಳು ಹಣ್ಣಿನ ಒಳಗೆ ಮುಚ್ಕೊಂಡಿರಲ್ಲ, ಬದಲಾಗಿ ತೆರೆದುಕೊಂಡಿರ್ತವೆ. ಪೈನ್ ಮರಗಳು ಮತ್ತು ಸೈಕಾಸ್ಗಳು ಇದಕ್ಕೆ ಕ್ಲಾಸಿಕ್ ಉದಾಹರಣೆಗಳು. ಈಗ ನಾವು ಸಸ್ಯ ಸಾಮ್ರಾಜ್ಯದ ವಿಕಾಸದ ಶಿಖರಕ್ಕೆ ಬಂದು ತಲುಪಿದ್ದೀವಿ. ಇವತ್ತು ಭೂಮಿಯ ಮೇಲೆ ಅತ್ಯಂತ ಯಶಸ್ವಿಯಾಗಿರೋ ಸಸ್ಯಗಳ ಗುಂಪಿನ ಬಗ್ಗೆ ನೋಡೋಣ. ಅವರೇ ಏಂಜಿಯೋಸ್ಪರ್ಮ್ಗಳು, ಅಂದ್ರೆ ಹೂ ಬಿಡುವ ಸಸ್ಯಗಳು. ಇವುಗಳನ್ನ ಭೂಮಿಯ ಒಡೆಯರು ಅಂತಾನೂ ಕರೆಯಬಹುದು.
ಇವುಗಳ ಯಶಸ್ಸಿಗೆ ಮುಖ್ಯವಾಗಿ 2 ಕಾರಣಗಳಿವೆ. ಒಂದು ಹೂವು, ಇನ್ನೊಂದು ಹಣ್ಣು. ಹೂವುಗಳು ಪರಾಗಸ್ಪರ್ಶಕ್ಕೆ ಕೀಟಗಳನ್ನ ಆಕರ್ಷಿದ್ರೆ, ಹಣ್ಣುಗಳು ಬೀಜಗಳನ್ನ ದೂರದವರೆಗೆ ಹರಡೋಕೆ ಸಹಾಯ ಮಾಡ್ತವೆ. ಇವುಗಳಲ್ಲಿ ದ್ವಿಫಲೀಕರಣ ಅನ್ನೋ ಇನ್ನೊಂದು ವಿಶೇಷತೆಯೂ ಇದೆ. ಅದರ ಬಗ್ಗೆ ಮುಂದೆ ನೋಡೋಣ. ಈ ಏಂಜಿಯೋಸ್ಪರ್ಮ್ಗಳನ್ನ 2 ಮುಖ್ಯ ಗುಂಪುಗಳಾಗಿ ವಿಂಗಡಿಸಬಹುದು. ದ್ವಿಬೀಜಪತ್ರಿಗಳು ಅಂದ್ರೆ ಡೈಕಾಟ್ಸ್ ಮತ್ತು ಏಕಬೀಜಪತ್ರಿಗಳು ಅಂದ್ರೆ ಮೋನೋಕಾಟ್ಸ್. ಡೈಕಾಟ್ಗಳಲ್ಲಿ 2 ಬೀಜದಳಗಳಿರುತ್ತವೆ, ಎಲೆಗಳಲ್ಲಿ ಜಾಲರಿಯಂತೆ ನಾಳಗಳಿರುತ್ತವೆ ಮತ್ತು ತಾಯ್ಬೇರು ಇರುತ್ತೆ. ಆದ್ರೆ ಮೋನೋಕಾಟ್ಗಳಲ್ಲಿ ಒಂದೇ ಬೀಜದಳ, ಎಲೆಗಳಲ್ಲಿ ಸಮಾನಾಂತರ ನಾಳಗಳು ಮತ್ತು ತಂತುಬೇರು ವ್ಯವಸ್ಥೆ ಇರುತ್ತೆ. ಹಾಗಾದ್ರೆ ಇವುಗಳ ಯಶಸ್ಸಿನ ರಹಸ್ಯವಾದ ದ್ವಿಫಲೀಕರಣ ಅಂದ್ರೆ ಏನು? ಇಲ್ಲಿ ಒಂದಲ್ಲ 2 ಫಲೀಕರಣಗಳು ನಡೆಯುತ್ತವೆ. ಒಂದು ಪುರುಷ ಗ್ಯಾಮೆಟ್ ಅಂಡಾಣು ಜೊತೆ ಸೇರಿ ಭ್ರೂಣವನ್ನ ಸೃಷ್ಟಿಸುತ್ತೆ. ಇದು ಮುಂದೆ ಸಸ್ಯವಾಗಿ ಬೆಳೆಯುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಪುರುಷ ಗ್ಯಾಮೆಟ್ ಭ್ರೂಣಕ್ಕೆ ಆಹಾರ ಒದಗಿಸೋ ಎಂಡೋಸ್ಪರ್ಮ್ ಅನ್ನೋ ಒಂದು ಪೋಷಕಾಂಶದ ಅಂಗಾಂಶವನ್ನ ಸೃಷ್ಟಿ ಮಾಡುತ್ತೆ. ಇದು ಹೇಗಂದ್ರೆ ಮಗುವಿನ ಜೊತೆಗೆ ಒಂದು ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸಿದಾಗೆ. ಸರಿ, ನಮ್ಮ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ವೈವಿಧ್ಯತೆ ನೋಡಿದ್ವಿ. ಆದ್ರೆ ನಾವು ನೋಡಿದ ಎಲ್ಲಾ ಸಸ್ಯಗಳನ್ನ ಒಟ್ಟಿಗೆ ಸೇರಿಸೋ ಒಂದು ಸಾಮಾನ್ಯ ಜೀವನ ಚಕ್ರದ ಸೂತ್ರ ಇದೆ. ಅದೇನೆಂದು ನೋಡೋಣ. ಪ್ರತಿಯೊಂದು ಸಸ್ಯದ ಜೀವನದಲ್ಲೂ 2 ಮುಖ್ಯ ಹಂತಗಳಿರುತ್ತವೆ. ಮೊದಲನೆಯದು ಗ್ಯಾಮೆಟೋಫೈಟ್. ಇದನ್ನ ನಾವು ಪೋಷಕ ಹಂತ ಅಂತನೂ ಕರೀಬಹುದು. ಇದರ ಮುಖ್ಯ ಕೆಲಸ ಅಂದ್ರೆ ಸಂತಾನೋತ್ಪತ್ತಿಗೆ ಬೇಕಾದ ಗ್ಯಾಮೆಟ್ಗಳನ್ನ, ಅಂದ್ರೆ ಅಂಡಾಣು ಮತ್ತು ವೀರ್ಯಾಣುಗಳನ್ನ ಉತ್ಪಾದಿಸೋದು. ಇನ್ನು 2ನೇ ಹಂತ ಸ್ಪೋರೋಫೈಟ್. ಇದನ್ನ ಮರಿಸಸ್ಯದ ಹಂತ ಅನ್ಬೋದು. ಇದರ ಮುಖ್ಯ ಕೆಲಸ ಬೀಜಕಣಗಳನ್ನ ಅಥವಾ ಸ್ಪೋರ್ಸ್ಗಳನ್ನ ಉತ್ಪಾದಿಸೋದು. ಈ ಸ್ಪೋರ್ಸ್ಗಳೇ ಮುಂದೆ ಹೊಸ ಗ್ಯಾಮಿಟೋಫೈಟ್ಗಳಾಗಿ ಬೆಳೀತವೆ. ವಿಕಾಸದ ಹಾದಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿರೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಆರಂಭಿಕ ಸಸ್ಯಗಳಾದ ಶೈವಲಗಳು ಮತ್ತು ಬ್ರಯೋಫೈಟ್ಗಳಲ್ಲಿ ಗ್ಯಾಮಿಟೋಫೈಟ್ ಹಂತವೇ ಪ್ರಮುಖವಾಗಿತ್ತು. ಆದರೆ ವಿಕಾಸ ಮುಂದುವರಿದಂತೆ ಸ್ಪೋರೋಫೈಟ್ ಹಂತ ಹೆಚ್ಚು ಪ್ರಬಲವಾಗ್ತಾ ಹೋಯಿತು. ಇವತ್ತಿನ ಅತ್ಯಾಧುನಿಕ ಸಸ್ಯಗಳಲ್ಲಿ ಸ್ಪೋರೋಫೈಟ್ ಹಂತವೇ ಸಂಪೂರ್ಣವಾಗಿ ಪ್ರಧಾನವಾಗಿದೆ. ಅಂದ್ರೆ ನಾವು ನೋಡೋ ಗಿಡ, ಮರಗಳೆಲ್ಲವೂ ಸ್ಪೋರೋಫೈಟ್ಗಳೇ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ನೀರಿನಲ್ಲಿದ್ದ ಒಂದು ಸರಳ ಜೀವಿಯಿಂದ ಹಿಡಿದು ನೆಲದ ಮೇಲಿನ ಒಂದು ಸಂಕೀರ್ಣ ಹೂವಿನವರೆಗೆ ಸಸ್ಯಗಳ ಕಥೆ ಅಂದ್ರೆ ಅದು ನಿರಂತರ ಹೊಂದಾಣಿಕೆ ಮತ್ತು ಹೊಸ ಹೊಸ ಆವಿಷ್ಕಾರಗಳ ಒಂದು ಮಹಾಕಾವ್ಯ. ಕೊನೆಗೆ ಒಂದು ಕುತೂಹಲಕಾರಿ ಪ್ರಶ್ನೆ. ಭೂಮಿಯ ಮೇಲೆ ಬದುಕಿ ಉಳಿಯೋಕೆ ಹೂವುಗಳೇ ಅಂತಿಮ ಆವಿಷ್ಕಾರ ಆಗಿದ್ರೆ ಸಸ್ಯ ಸಾಮ್ರಾಜ್ಯವು ಮುಂದೆ ಯಾವ ವಿಕಾಸದ ಹಾದಿಯನ್ನ ಹಿಡಿಯಬಹುದು? ಇದ್ರ ಬಗ್ಗೆ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.